ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಜಯ ಮಂಗಲಂ ನತ್ತಿ ಮೇ ಶರಣಂಗಯ್ಯಂ ನಮೋ ಮೇ ಶರಣಂವರಂ ಗೀತೇನ ಸಜ್ಜವಜ್ಜೇನ ಓತು ಮೇ ಜಯ ಮಂಗಲಂ ನತ್ತಿ ಮೇ ಶರಣಂಗಯ್ಯಂ ಸಂಗೋ ಮೇ ಶರಣಂವರಂ ಗೀತೇನ ಸಜ್ಜವಜ್ಜೇನ ಓತು ಮೇ ಜಯ ಮಂಗಲಂ ಓತು ಮೇ ಜಯ ಮಂಗಲಂ महाकारुणिक तथागत भगवान गौतम बुद्ध की महाकारुणिक तथागत भगवान गौतम बुद्ध की महाकारुणिक तथागत भगवान गौतम बुद्ध की परम पूज्य बोध सत्व डॉक्टर बाबा साहब अंबेडकर की परम पूज्य बोध सत्व डॉक्टर बाबा साहब अंबेडकर की बौद्ध दाखलाತಿ ಆಂದೋಲನಕ್ಕೆ ಬೌದ್ಧ ದಾಖಲಾತಿ ಆಂದೋಲನಕ್ಕೆ ಬೌದ್ಧ ಧರ್ಮಕ್ಕೆ ಬೌದ್ಧ ಧರ್ಮಕ್ಕೆ ನಮೋ ಬುದ್ಧಾಯ ಜೈ ಭೀಮ್ ಜೈ ಪ್ರಬುದ್ಧ ಭಾರತ. ಬೌದ್ಧ ಧಮ್ಮ ದೀಕ್ಷಾ ದಿನ ಹಾಗೂ ಅಶೋಕ ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೂ ತಿಳಿಸುತ್ತಾ, ಬಂಧುಗಳೇ, ಈ ಬುದ್ಧಿಸ್ಟ್ ಮೂವ್ಮೆಂಟ್ ಅನ್ನೋದೇನಿದೆ ಇದು ಡೆಮೊಕ್ರಾಟಿಕ್ ಮೂವ್ಮೆಂಟ್, ಪ್ರಜಾಪ್ರಭುತ್ವ ಒಂದು ಆಂದೋಲನವಾಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸಮುದಾಯಗಳು ಏನಿದೆ ಅಂತಂದರೆ ಸಂವಿಧಾನದ ಅಡಿಯಲ್ಲಿ ನಾವು ಬಾಳಿ ಬದುಕ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅವರು ಕಂಡಂಥ ಕನಸು ಏನಾಗಿತ್ತು ಅಂತಂದರೆ ಈ ಭಾರತ ದೇಶವನ್ನು ಬೌದ್ಧಮಯವಾಗಿ ಮಾಡಬೇಕು. ಯಾಕೆ ಬೌದ್ಧಮಯವಾಗಿ ಮಾಡಬೇಕು ಅಂತಂದರೆ ಭಾರತ ದೇಶದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ. 106,000 ಜಾತಿಗಳಾಗಿ ಒಡೆದು ಹೋಳಾಗಿರುವಂಥ ಈ ಭಾರತ ದೇಶವನ್ನು ಒಂದು ಜಾತಿ ನಿರ್ಮೂಲನೆಯನ್ನು ಮಾಡಿ ಸಮಾನತೆಯ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು 1954 ಅಕ್ಟೋಬರ್ 14ರಂದು ಬುದ್ಧ ಧಮ್ಮವನ್ನು ಮರಳಿ ಹೋಗ್ತಾರೆ ನಾಗ್ಪುರದ ಒಂದು ದೀಕ್ಷಾ ಭೂಮಿಯಲ್ಲಿ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಎಲ್ಲ ಜನರಿಗೂ, ಬರೀ ಒಂದೇ ಸಮುದಾಯಕ್ಕೆ ನಾನು ಕೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಬುದ್ಧ ಧಮ್ಮಕ್ಕೆ ಬರಬೇಕು, ಮರಳಿ ಬರಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಇವತ್ತಿನ ಒಂದು ಜಾತಿ ಗಣತಿ ನಡೀತಾ ಇದೆ. ಹಿಂದುಳಿದ ಆಯೋಗ ಏನು ಮಾಡ್ತಿದೆ ಜಾತಿ ಗಣತಿ, ಅದರಲ್ಲಿ ಈ ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಅವು ಸಮಾನತೆ ತರಬೇಕು ಪ್ರಜಾಪ್ರಭುತ್ವದಲ್ಲಿ. ಅಂದರೆ ಅವರು ಮೇಲ್ವರ್ಗದವ್ರು ಏನಿದಾರಲ್ಲ ಅಲ್ಲಿ ಸಮ ಬರಬೇಕು. ಅದಕ್ಕಾಗಿ ಮೀಸಲಾತಿ ಅನ್ನೋದನ್ನ ಕಾನ್ಸ್ಟಿಟ್ಯೂಷನಲ್ಲೇ ರೈಟ್ ಅಂತ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೀಗಾಗಿ ಈ ಒಂದು ಮೀಸಲಾತಿ ರಿಸರ್ವೇಷನ್ ರೈಟ್ ಏನಿದೆ ಅದು ನಾವು ಶೆಡ್ಯೂಲ್ ಕಾಸ್ಟ್ ಇದ್ರೂ ಕೂಡ ಬುದ್ಧಿಸಮ್ಗೆ ಹೋದರೆ ಅಲ್ಲಿ ನಮಗೆ ಸಿಗುವಂಥ ಶೈಕ್ಷಣಿಕ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಈ ಎಲ್ಲ ಹಕ್ಕುಗಳನ್ನು ಸಿಗಬೇಕು ಅಂತ ಹೇಳಿ 1990ಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೈಂಡ್ಮೆಂಟನ್ನು VP ಸಿಂಗ್ ಸರ್ಕಾರ ಮಾಡಿದೆ. ಸೊ ಈ ಸರ್ಕಾರದ ಒಂದು ಆ್ಯಕ್ಟನ್ನು ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನು ಜಾರಿ ಮಾಡಲಿಕ್ಕೆ ಹಿಂದು ಮುಂದು ಹೀನಮೇಷ ಅಂತಾರಲ್ಲ ಆ ಥರ ನೋಡಿ ಅದನ್ನು ಜಾರಿಗೆ ತಂದಿಲ್ಲ. ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಜಾತಿ ಗಣತಿಯಲ್ಲಿ ನಾನು ಹಿಂದುಳಿದ ಸಮುದಾಯಗಳಿಗೆ ಕೇಳಿಕೊಳ್ಳುವುದೇನಂತಂದರೆ, ಧಮ್ಮದ ಕಾಲಮದಲ್ಲಿ ಬೌದ್ಧ ಧಮ್ಮ ಅಂತ ಬರೆಸ್ರಿ, ಜಾತಿಯ ಕಾಲಮಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ರಿ, ಮತ್ತು ನಿಮ್ಮ ಉಪಜಾತಿಯಲ್ಲಿ ಏನಿದೆ ಅದರಲ್ಲಿ ನಿಮ್ಮ ಜಾತಿಗಳು ಏನಿದಾವೆ ಈ ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿದೆ, ಅದಕ್ಕೆ ನೀವು ಯಾವುದಕ್ಕೆ ಸಂಬಂಧಿಸಿದಿರಿ ಆ ಜಾತಿಯನ್ನು ನೀವು ಬರೆಸಬೇಕು ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ಮತ್ತು PSI ವಿಜಯಪುರ ವಿಂಗ್ ವತಿಯಿಂದ ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಏಕೆಂದರೆ ಭಾರತ ಬೌದ್ಧಮಯ ಆಗಲಿಕ್ಕೆ ಇದೊಂದು ನಮ್ಮ ಮೊದಲ ಹೆಜ್ಜೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತೀನಿ. ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನಮೋ ಬುದ್ಧಾಯ, ಜೈ ಭೀಮ್. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಅನ್ನಪೂರ್ಣ ಬೆಳ್ಳೆನವರ್, ವಿಜಯಪುರ PSI ವುಮೆನ್ ವಿಂಗ್ನ ವೈಸ್ ಪ್ರೆಸಿಡೆಂಟ್. ಥ್ಯಾಂಕ್ ಯು.